ಓಜಿ ಹಂಗ್ ಮಾಡ್ದ, ಓಜಿ ಹಿಂಗ್ ಮಾಡಿದ್ದ, ಸೊ ಈಗೇನ್ ಮಾಡ್ತಾನೆ, ಏನೇನ್ ಮಾಡ್ಬೋದು, ಇನ್ನು ಏನೇನ್ ಮಾಡಿದ್ದಾರೆ. ಸೊ ಮೋಸ್ಟ್ ಅವೈಟೆಡ್ ಅಂಡ್ ಹೈಪ್ಡ್ ಮೂವಿ ದೇ ಕಾಲ್ ಹಿಮ್ ಓಜಿ ಮೂವಿ ರಿಲೀಸ್ ಆಗಿದೆ. ಸೊ ಮೊದ್ಲೇ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ಸೊ ಇದು ಕಲ್ಟ್ ಆಡಿಯನ್ಸ್ ಫ್ಯಾನ್ಸ್ಗಳ್ಗಲ್ಲ. ಸೊ ಇದು ಒಬ್ಬ ಮೂವಿ ಎಂತೂಸಿಯಾಸಿಸ್ಟ್ ಆಗಿ ನೋಡ್ಕೊಂಡ್ ಬಂದು ನಾನ್ ಕೊಡ್ತಾ ಇರೋಂತ ರಿವ್ಯೂ. ಸೊ ಯಾರಾದ್ರೂ ಕಲ್ಟ್ ಪವನ್ ಕಲ್ಯಾಣ್ ಆಡಿಯನ್ಸ್ ಇದ್ರೆ ಸೊ ಈಗ್ಲೇ ಮೂವಿ ರಿವ್ಯೂನ ಸ್ಕಿಪ್ ಮಾಡಿ. ಸೊ ಮೂವಿ ರಿವ್ಯೂನ ಶುರು ಮಾಡೋಣ. ಸತ್ಯದಾದ. ಸೊ ಇವ್ರ ಅಂಡರ್ ಅಲ್ಲಿ ಒಂದು ಪೋರ್ಟ್ ಇರುತ್ತೆ. ಸೊ ಆ ಪೋರ್ಟ್ ಅಲ್ಲಿ ಒಂದು ಇಲ್ಲಿಗಲ್ ಆಗಿ ಕಂಟೈನರ್ ಪಾಸ್ ಆಗ್ತಾ ಇರುತ್ತೆ. ಸೊ ಅದನ್ನ ಅಲ್ಲಿದ್ದಂತಹ ಪೋರ್ಟ್ ಆಫೀಸರ್ ಕೇಳಿದಾಗ ಅವನ ಕೊಲೆ ಆಗುತ್ತೆ. ಸೊ ಈ ಕೊಲೆಯಿಂದ ಸ್ಟಾರ್ಟ್ ಆಗೋ ಮೂವಿನೇ ದೇ ಕಾಲ್ ಹಿಮ್ ಮೋಜಿ, ಡೈರೆಕ್ಟೆಡ್ ಬೈ ಸುಜಿತ್ ಖಾನ್. ಸೊ ಈ ಮೂವಿಲಿ ನನ್ಗೇನ್ ಇಷ್ಟ ಆಯ್ತು, ಸೊ ನನ್ಗೇನ್ ಕಷ್ಟ ಆಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ ಮುಂಚೆ ಯಾರು ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೂವಿಯಲ್ಲಿ ನನಗೇನ್ ಇಷ್ಟ ಆಯ್ತು ಅಂದ್ರೆ, ಸೊ ಆಸ್ ಅ ಫ್ಯಾನ್ ಬಾಯ್ ಆಗಿ ಡೈರೆಕ್ಟ್ ಮಾಡಿರೋ ಸುರ್ಜಿತ್ ಅವರು ಪವನ್ ಕಲ್ಯಾಣ್ ಅವ್ರನ್ನ ಪ್ರೆಸೆಂಟ್ ಮಾಡಿರೋ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಕೊಟ್ಟಿರೋ ಎಲಿವೇಶನ್ ಆಗಿರ್ಬೋದು, ಸೊ ಕೆಲವು ಸೀನ್ಸ್ ಗಳನ್ನ ಡೈರೆಕ್ಟ್ ಮಾಡಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಇನ್ನು ಆ ಎಲಿವೇಶನ್ಸ್ ತಕ್ಕಾಗೆ ತಮ್ಮನ್ನವರು ಬಿಜಿಎಂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಹಾಗೂ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿಯಲ್ಲಿ. ಇನ್ನು ಪವನ್ ಕಲ್ಯಾಣ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಲೇಬೇಕು. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಆಸ್ ಅ ಮಾಸ್ ಗ್ಯಾಂಗ್ಸ್ಟರ್ ಆಗಿ ತುಂಬಾ ಚೆನ್ನಾಗಿ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಒನ್ ಮ್ಯಾನ್ ಶೋ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಸೊ ಪವನ್ ಕಲ್ಯಾಣ್ ಫ್ಯಾನ್ಸ್ ಗಳಿಗಂತೂ ಹಬ್ಬ ಆಗಿರುತ್ತೆ. ಸೊ ಈ ಮೂವಿ ಸಿನಿಮಾಟೋಗ್ರಫಿ ಕಡೆ ಬಂದ್ರೆ, ಸೊ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ಸೊ ಕೆಲವು ಸೀನ್ಸ್ ಗಳನ್ನ ಡೈರೆಕ್ಟ್ ಮಾಡಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆಕ್ಷನ್ ಸೀಕ್ವೆನ್ಸ್ ಗಳು ಕೂಡ ತುಂಬಾ ಚೆನ್ನಾಗಿದೆ. ಈ ಮೂವಿಲಿ ನನಗೆ ಇಷ್ಟ ಆಗಿದ್ ಪಾರ್ಟ್ ಅಂದ್ರೆ ಅದು ಆಕ್ಷನ್ ಸೀಕ್ವೆನ್ಸ್ ಮತ್ತೆ ಬಿಜಿಎಂ. ಸೊ ಕೆಲವು ಕಡೆ ಕೊಟ್ಟಿರೋ ಎಲಿವೇಶನ್ಸ್ ಗಳು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಈ ಮೂವಿಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಗೂಸ್ ಬಂಪ್ಸ್ ಬರೋ ಅಂತ ಒಂದು ಸೀನ್ ಇಟ್ಟಿದ್ದಾರೆ. ಸೊ ಅದು ಕೂಡ ತುಂಬಾ ಇಷ್ಟ ಆಯ್ತು ನನ್ಗೆ. ಸೊ ಆಸ್ ಅ ಆಡಿಯನ್ಸ್ ಫ್ಯಾನ್ ಬಾಯ್ ಆಗಿ ನೋಡೋದಾದ್ರೆ ಈ ಮೂವಿ ತುಂಬಾ ಚೆನ್ನಾಗಿದೆ. ಈ ಮೂವಿಲಿ ನನಗೇನ್ ಕಷ್ಟ ಆಯ್ತು ಅಂತಂದ್ರೆ, ಸೊ ಹಾನೆಸ್ಟ್ ಆಗಿ ನಿಮ್ ಹತ್ರ ಹೇಳಕ್ಕೆ ಇಷ್ಟ ಪಡ್ತೀನಿ. ಸೊ ಆಸ್ ಅ ಮೂವಿ ರಿವ್ಯೂವರ್ ಆಗಿ ಅಥವಾ ಮೂವಿ ಎಂತೂಸಿಯಾಸಿಸ್ಟ್ ಅಥವಾ ಮೂವಿ ಲವರ್ ಆಗಿ ನನ್ಗೆ ಈ ಮೂವಿ ಒಂಚೂರು ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಹೀರೋ ಕೊಟ್ಟಿರೋಂತ ಎಲಿವೇಶನ್ಸ್, ಸೊ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಎಲಿವೇಶನ್ಸ್ ನ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಎಲಿವೇಶನ್ಸ್ ನ ಕೊಟ್ಟಿದ್ದಾರೆ. ಸೊ ಅದು ನನ್ಗೆ ಇಷ್ಟ ಆಗ್ಲಿಲ್ಲ. ಸೊ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ ಎಲಿವೇಶನ್ಸ್ ಕೊಡ್ಬೇಕು ಅಂತ ನಂಗೆ ಅನ್ಸ್ತು. ಸೊ ಹೀರೋ ಬಂದ್ರೆ ಎಲಿವೇಶನ್ಸ್, ಹೀರೋ ಬಗ್ಗೆ ಹೇಳ್ತಾ ಇದ್ರೆ ಎಲಿವೇಶನ್ಸ್ ಕೊಡೋದು ನನ್ಗೇನೋ ಅನ್ವಾಂಟೆಡ್ ಅಂತ ಅನಿಸ್ತು. ಇನ್ನು ಎಡಿಟಿಂಗ್, ಸೊ ಎಡಿಟಿಂಗ್ ಮಾತ್ರ ವರ್ಸ್ಟ್ ಆಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವು ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಎಡಿಟಿಂಗ್ ಮಾಡಿರೋದು ಕಣ್ಣು ಕಾಣಿಸುತ್ತೆ. ಸೊ ಅದ್ರ ಮೇಲೆ ವರ್ಕ್ ಮಾಡಿಲ್ಲ. ಫಿಲಂ ನ ಅಷ್ಟು ಸಾರಿ ನೋಡಿರ್ತಾರೆ, ಅದನ್ನೆಲ್ಲ ಹೇಗ್ ಮರ್ತರು ಅಂತ ನನಗೆ ಡೌಟ್ ಆಗ್ತಾ ಇದೆ. ಇನ್ನು ಈ ಮೂವಿಲಿ ಮೇನ್ ಡಿಸಪಾಯಿಂಟ್ಮೆಂಟ್ ಅಂತ ಅಂದ್ರೆ, ಸೊ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತೀವಿ ಅಂತ ಹೇಳಿ ಸಾಹೋಗು ಇದಕ್ಕೂ ಲಿಂಕ್ ಆಗುವಂತ ಸ್ಟ್ರಾಂಗ್ ಆಗಿರುವಂತ ಒಂದು ಸೀನ್ ಕೂಡ ಇಟ್ಟಿರ್ಲಿಲ್ಲ. ಸೊ ಇದೊಂದು ಡಿಸಪಾಯಿಂಟ್ಮೆಂಟ್ ಆಗುವಂತ ಸೀನು. ಸೊ ಈಗ ಬರ್ತಾ ಇರೋಂತ ಡೈರೆಕ್ಟರ್ಸ್ ಗಳೆಲ್ಲ ಯಾಕೆ ಹೀಗೆ ಯೂನಿವರ್ಸ್ ಮಾಡ್ಬೇಕು, ಸೊ ಸಿನಿಮ್ಯಾಟಿಕ್ ಯೂನಿವರ್ಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಇದ್ರಿಂದೆ ಬಿದ್ದಿದ್ದಾರೆ ಅಂತ ಡೌಟ್ ಆಗ್ತಾ ಇದೆ. ಸೊ ಒಳ್ಳೆ ಪ್ಲಾಟ್ ಇರುವಂತ ಮೂವಿ, ಸೊ ಒಳ್ಳೆ ಕತೆ ಇರುವಂತ ಮೂವಿನ ಕ್ರಿಯೇಟ್ ಮಾಡೋದ್ ಬಿಟ್ಟು ಬರೀ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡೋದ್ರಿಂದ ಬಿದ್ದಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಸ್ಕ್ರಿಪ್ಟ್ ವರ್ಕ್ ಸರಿಯಾಗಿ ಮಾಡಿಲ್ಲ. ಸೊ ಇಲ್ಲಾಜಿಕಲ್ ಡೈಲಾಗ್ಸ್ ನ ಆಡ್ ಮಾಡಿದ್ದಾರೆ. ಸೊ ಅನ್ವಾಂಟೆಡ್ ಸೀನ್ಸ್ ನ ಪ್ಯಾಕ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ ಪರ್ಸನಲಿ. ಸೊ 3 ಅವರ್ ಮೂವಿ ಗುರು. ಸೊ ಇಲ್ಲಾಜಿಕಲ್ ಡೈಲಾಗ್ಸ್ ಇದೆ ಗುರು, ಲಾಜಿಕ್ ಇಲ್ಲದೆ ಇರುವಂತ ಡೈಲಾಗ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಇನ್ನು ಸಿಚುವೇಶನ್ ಡಿಮ್ಯಾಂಡ್ ಮಾಡದೇ ಇಲ್ದೇ ಇರುವಂತ ಸೀನ್ಸ್ ಗಳನ್ನೆಲ್ಲ ಆಡ್ ಮಾಡಿದ್ದಾರೆ ಮೂವಿಲಿ. ಸೊ ಅದೆಲ್ಲ ನನಗೆ ಸ್ವಲ್ಪ ಕಷ್ಟ ಆಯ್ತು ನೋಡಕ್ಕೆ. ಇನ್ನು ಓವರ್ ಆಲ್ ಮೂವಿ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಪವನ್ ಕಲ್ಯಾಣ್ ಅವರ ಆಕ್ಟಿಂಗು, ಸೊ ಹಾಗೂ ತಮ್ಮನ್ ಅವರ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಕೂಡ ಡೀಸೆಂಟ್ ಆಗಿದೆ. ಇನ್ನು ಮೈನಸ್ ಪಾಯಿಂಟ್ಸ್ ಅಂದ್ರೆ ಲೆಂತ್ ಆಯ್ತು ಮೂವಿ, ಕೆಲವು ವೀಕ್ ಸೀನ್ಸ್ ಆಡ್ ಮಾಡಿರೋದಾಗಿರ್ಬೋದು, ಇಲ್ಲಾಜಿಕಲ್ ಡೈಲಾಗ್ಸ್, ಸೊ ಎಡಿಟಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿರೋಂತದ್ದಾಗಿರ್ಬೋದು, ಮತ್ತೆ ಅನ್ವಾಂಟೆಡ್ ಸೀನ್ಸ್ ನ ಆಡ್ ಮಾಡಿರೋದಾಗಿರ್ಬೋದು, ಕೆಲವು ಅನ್ವಾಂಟೆಡ್ ಎಲಿವೇಶನ್ಸ್ ಆಗಿರ್ಬೋದು. ಸೊ ಮೈನಸ್ ಪಾಯಿಂಟ್ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಸೊ ಓವರ್ ಆಲ್ ಓಜಿ ಮೂವಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ಅನ್ನಿಸ್ತು ನನಗೆ ಆಸ್ ಅ ಮೂವಿ ಎಂಥೂಸಿಯಾಸಿಸ್ಟ್. ಸೊ ನೀವೇನಾದ್ರೂ ಕಲ್ಟ್ ಪವನ್ ಕಲ್ಯಾಣ್ ಫ್ಯಾನ್ ಆಗಿದ್ರೆ ನೀವ್ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಸೊ ನೀವು ಥಿಯೇಟರ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ನೀವೇನಾದ್ರೂ ನಾರ್ಮಲ್ ಆಡಿಯನ್ಸ್ ಆಗಿ ವೀಕೆಂಡ್ ಅಲ್ಲಿ ಒಳ್ಳೆ ಮೂವಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಸೊ ಹೋಗ್ ನೋಡ್ಕೊಂಡ್ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ.
ಸೊ ಈ ಆನೆಸ್ಟ್ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪಕ್ಕದಲ್ಲಿ ಕಾಣಿಸ್ತಾ ಇರೋಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನ್ ನಿಮಗ್ ಸಿಗ್ತೀನಿ ಇನ್ನೊಂದು ಹೊಸ ರಿವ್ಯೂ ನಲ್ಲಿ.